ಹಾಯ್ ವೆಲ್ಕಮ್ ಟು ಎಸ್ ವಿ ವೈ ಕರ್ನಾಟಕ ಅಪ್ಡೇಟ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ವಿಡಿಯೋದಲ್ಲಿ ಸಿ ಇ ಟಿ 2024 ಎಕ್ಸಾಮ್ ರ್ಯಾಂಕ್ ಕಮ್ಮಿ ಬಂದಿದೆ. ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ನಲ್ಲಿ ನನಗೆ ಇಷ್ಟವಾದ ಬ್ರ್ಯಾಂಚ್ ಅದೇ ಕೋರ್ಸ್ನಲ್ಲಿ ಮತ್ತು ಕಾಲೇಜ್ನಲ್ಲಿ ಸೀಟ್ ಸಿಗುತ್ತಾ ಇಲ್ವಾ ಅಂತ ಹೇಳಿ ಟೆನ್ಷನ್ನಲ್ಲಿ ಸ್ಟೂಡೆಂಟ್ಸ್ ಆ ಟೆನ್ಷನ್ ಕ್ಲಿಯರ್ ಮಾಡಿಕೊಂಡು ಬರೋಣ. ಅದಕ್ಕಿಂತ ಮುಂಚೆ ಚಿಕ್ಕ ರಿಕ್ವೆಸ್ಟ್, ಯಾರಾದರೂ ನಮ್ಮ ಚಾನಲನ್ನು ಮೊದಲನೇ ಬಾರಿ ವಿಸಿಟ್ ಮಾಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಆಲ್ನ ಟೆಕ್ ಮಾಡಿ. ಪ್ರತಿಯೊಂದು ವಿಡಿಯೋ, ಪ್ರತಿಯೊಂದು ಅಪ್ಡೇಟ್ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಮುಖಾಂತರ ತಲುಪ್ತಾ ಇರುತ್ತೆ. ಯಾವುದಾದರೂ ಒಂದು ಪಕ್ಕ ಇನ್ಫಾರ್ಮೇಷನ್ ನಿಮಗೆ ಯೂಸ್ ಆಗೋದು ನೀಡ್ತಾ ಇರುತ್ತೆ ಅನ್ಮಾತು. ಪ್ಲೀಸ್ ಡೂ ಚಾನಲ್ ಸಬ್ಸ್ಕ್ರೈಬ್ ಆ್ಯಂಡ್ ಈ ವಿಡಿಯೋಗೆ ಒಂದು ಲೈಕ್ ಕೊಡುವಂತ ಮರೆಯಬೇಡಿ. ಓಕೆ, ಬರ್ರಿ ಸಿ ಇ ಟಿ 2024 ಕಮ್ಮಿ ರ್ಯಾಂಕ್ ಬಂದಿರೋ ಟೆನ್ಷನ್ ಕ್ಲಿಯರ್ ಮಾಡಿಕೊಂಡು ಬರೋಣ. ಓಕೆ ಸ್ಟೂಡೆಂಟ್ಸ್, ಸಿ ಇ ಟಿ 2024 ಎಕ್ಸಾಮ್ನಲ್ಲಿ ಕಮ್ಮಿ ರ್ಯಾಂಕ್, ಹಾಗಾದರೆ ಸೀಟ್ ಸಿಗುತ್ತಾ ಇಲ್ವಾ? ನನಗೆ ಇಷ್ಟವಾದ ಬ್ರಾಂಚ್, ನನಗೆ ಇಷ್ಟಪಡುವಂಥ ಕೋರ್ಸ್ನಲ್ಲಿ ಸೀಟ್ ಸಿಗುತ್ತಾ ಇಲ್ವೋ, ಬೇರೆ ಸಿಗುತ್ತಾ? ನನ್ನ ರ್ಯಾಂಕ್ ಮಾತ್ರ ಕಮ್ಮಿ ಇದೆ, ಈಗೇನು ಮಾಡೋದು? ಫುಲ್ ಟೆನ್ಷನ್ನಲ್ಲಿ ಇದ್ದೀನಿ ಅನ್ನುವವರಿಗೆ ಈ ವಿಡಿಯೋ ಪಕ್ಕ ಹೆಲ್ಪ್ ಆಗುತ್ತೆ. ಕೊನೆಯವರೆಗೂ ಸಂಪೂರ್ಣವಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಈಗ ಸಿ ಇ ಟಿ ವಿದ್ಯಾರ್ಥಿಗಳು ಎಕ್ಸಾಮ್ ಬರೆದಿರ್ತಾರೆ, ರ್ಯಾಂಕ್ ಮಾತ್ರ ಕಮ್ಮಿ ಬಂದಿರುತ್ತೆ, ಆದ್ದರಿಂದ ಪ್ರಾಬ್ಲಮ್ ಫೇಸ್ ಮಾಡಲಾಗುತ್ತೆ. ಹೌದು, ಈಗ ಪ್ರಾಬ್ಲಮ್ಗೆ ಸಾಲ್ವ್ ಕೊಡೋದೇ ಆದರೆ ಫಸ್ಟ್ ಆಫ್ ಆಲ್ ಎಲ್ಲರೂ ಆಪ್ಷನ್ ಎಂಟ್ರಿಯನ್ನು ಮಾಡಿರ್ತೀರಾ. ಇದು ಏನು ಪ್ರಾಬ್ಲಮ್ ಇರುವುದಿಲ್ಲ, ಹೌದಾ? ನಿಮಗೆ ಅದೇ ಇಷ್ಟವಾದ ಕೋರ್ಸ್ ಮತ್ತು ಕಾಲೇಜನ್ನು ಪ್ರಿಯೋರಿಟಿ ವೈಸ್ ಟಿಕ್ ಮಾಡ್ಕೊಳ್ತಾ ಹೋಗೋದು ಅಷ್ಟೇ ಅಲ್ವಾ? ಆದ್ದರಿಂದ ಆಪ್ಷನ್ ಎಂಟ್ರಿ ಮಾಡುವ ಮೂಲಕ ಯಾವುದೇ ತೊಂದರೆ ಇರುವುದಿಲ್ಲ. ನೆಕ್ಸ್ಟ್, ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ದೆ 100% ಕೆಲವರ ಪ್ರಾಬ್ಲಮ್, ಹೌದಾ? ಇನ್ನು ಮುಂದೆ ಫಾರ್ ಎಕ್ಸಾಂಪಲ್ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಿಟ್ಟರು ಅಂದುಕೊಳ್ಳೋಣ. ಒಬ್ಬ ಸ್ಟೂಡೆಂಟು ತನಗೆ ಇಷ್ಟವಾದ ಇಂಜಿನಿಯರಿಂಗ್ನಲ್ಲಿ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಅನ್ನುವ ಬ್ರ್ಯಾಂಚ್ ಅನ್ನು ಆಲ್ಮೋಸ್ಟ್ 5ರಿಂದ 6 ಕಾಲೇಜ್ಗೆ ಆ ಬ್ರ್ಯಾಂಚ್ ಅನ್ನು ಆಪ್ಷನ್ ಎಂಟ್ರಿ ಮಾಡಿರುತ್ತಾನೆ. ಫಾರ್ ಎಕ್ಸಾಂಪಲ್, ಒಂದು ರ್ಯಾಂಕ್ ಕಮ್ಮಿ ಇರುತ್ತೆ ಆ ಸ್ಟೂಡೆಂಟದು, ಇನ್ನೊಂದು ಆದ್ದರಿಂದ ಸೀಟ್ ಸಿಗೋದು ತುಂಬ ಕಷ್ಟ ಆಗಿರುತ್ತೆ. ಆಗುತ್ತೆ, ನನ್ನ ಹಣೆ ಬರಹ ಹೇಗಿದ್ದರೆ ಹಾಗೆ ಬರುತ್ತೆ ಅನ್ನುವ ಮೂಲಕ ಮಾಡಿರುತ್ತಾನೆ. ಫಸ್ಟ್ ಪ್ರಿಯೋರಿಟಿಯಲ್ಲಿ ನಿಮ್ಮದು ಹೀಗೆ ಆಗಿದೆ ಪ್ರಾಬ್ಲಮ್, ಹೌದಾ? ಕೇಳಿ ಸ್ವಲ್ಪ, ನಿಮ್ಮದು ಕೂಡ ಹೀಗೆ ಆಗಿದೆ ಪ್ರಾಬ್ಲಮ್. ಸ್ವಲ್ಪ ಸ್ಟೂಡೆಂಟ್ಸ್ದು ಕಮ್ಮಿ ರ್ಯಾಂಕ್ ಬಂದಿರೋದು ಇದೇ ಪ್ರಾಬ್ಲಮ್, ಹೌದಾ? ಇನ್ನು ಕಂಟಿನ್ಯೂ ಮಾಡೋಣ. ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಬ್ರ್ಯಾಂಚ್ ಆಪ್ಷನ್ ಎಂಟ್ರಿ ಮಾಡಿರ್ತೀನಿ ಅಂತ ಒಂದು ಚಿಕ್ಕ ಉದ್ದೇಶ. ಏನು ಫಸ್ಟ್ ಪ್ರಯಾರಿಟಿಯಲ್ಲಿ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಬ್ರ್ಯಾಂಚನ್ನ ಮಾಡಿಬಿಟ್ಟ. ಅದೃಷ್ಟ ಇದ್ದರೆ ಸಿಗುತ್ತೆ, ಇಲ್ಲ ಅಂದರೆ ಇಲ್ಲ, ಅಷ್ಟೇ ಅಲ್ವಾ ಅಂತ ಹೇಳಿ ಮೊದಲನೆಯ ಪ್ರಯಾರಿಟಿಯಲ್ಲೇ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಬ್ರ್ಯಾಂಚ್ ಅನ್ನೋ ಆಪ್ಷನ್ ಎಂಟ್ರಿ ಮಾಡ್ತಾನೆ. ಬಟ್ ಪ್ರಾಬ್ಲಮ್ ಈಸ್ ಫೇಸ್, ಪ್ರಾಬ್ಲಮ್ ಬಂತು. ಏನು? ಸೀಟ್ ಸಿಕ್ಕಿಲ್ಲ ಆ ಫಸ್ಟ್ ಬ್ರ್ಯಾಂಚಿಗೆ. ಇನ್ನು ಸೆಕೆಂಡ್ ಪ್ರಿಯೋರಿಟಿಗೆ ಸಿಕ್ಕಿದೆ. ಇಲ್ಲಿ ಏನಂದರೆ ಸಿ ಇ ಟಿ ಸ್ಟೂಡೆಂಟ್ಸ್ 1,59,000 ಇಂಜಿನಿಯರಿಂಗ್ ರ್ಯಾಂಕ್ ಬಂದಿರಬೇಕು. 1,59,000 ಒಳಗಡೆ ಬಂದಿದ್ರೆ ಲಕ್ಕಿ ಚಾನ್ಸ್, ಇದರ ಒಳಗಡೆನೇ ಬಂದಿರಬೇಕು, ಹಾಗಾದರೆ ಮಾತ್ರ ಈ ಬ್ರ್ಯಾಂಚ್ ಸಿಗುತ್ತೆ. 1,59,000 ಮೇಲೆ ಬಂದಿರುವಂತಹ ರ್ಯಾಂಕ್ ಸ್ಟೂಡೆಂಟ್ಸ್ ಪರಿಸ್ಥಿತಿ ಏನಪ್ಪ? ಅದನ್ನು ತಿಳಿದುಕೊಳ್ಳೋದು ಆದರೆ ಇವರಿಗೆ ತುಂಬ ಕಡಿಮೆ ಸೀಟ್ ದೊರೆಯೋದು. ಏಕೆಂದರೆ 1,59,000 ಮೇಲೆ ಬಂದಿರ್ತಾರೆ ಅಲ್ವಾ? ಅದಕ್ಕೆ ಅನ್ನ ಮಾತು. ಇಲ್ಲಿ ಇನ್ನೊಂದು ಮಾಹಿತಿ, ನಿಮಗೆ ಇಷ್ಟವಾದ ಕೋರ್ಸ್ ಸಿಗುವುದಿಲ್ಲ. 1,59,000 ರ್ಯಾಂಕ್ ಮೇಲೆ ಬಂದಿರೋದು, ಓಕೆ, 2 lakhs 2.5 lakhs ಹೀಗೆ ಬಂದಿರ್ತೀರಲ್ವ ರ್ಯಾಂಕ್, ಅವರಿಗೆ ಸ್ವಲ್ಪ ಕಷ್ಟ ಸೀಟ್ ದೊರೆಯೋದು. 1 2 3 or 4 ಕೋರ್ಸಸ್
1,59,000 ಮೇಲೆ ಬಂದಿರುವಂತಹ ಸ್ಟೂಡೆಂಟ್ಸ್ ರ್ಯಾಂಕ್ CET ಯಾವುವು ಬ್ರಾಂಚ್ ಸಿಗಲ್ಲ ಅಂದರೆ 100% ಗ್ಯಾರಂಟಿ. ಅವು ಯಾವುವೆಂದರೆ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ CSE ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ECE. ಇನ್ನೊಂದು 2 ಕೋರ್ಸ್ ಇದ್ದಾವೆ, ಅವು ಸ್ವಲ್ಪ ಕಷ್ಟ ಸಿಗೋದು. ಹೌದಾ, ನೀವು ಇವಾಗ ಇಷ್ಟಪಟ್ಟಿದ್ದು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಅಂದ್ಕೊಳ್ಳೋಣ, ಅವಾಗ ನಿಮಗೆ ಸೀಟ್ ದೊರೆಯೋದು ತುಂಬ ಕಷ್ಟ. ಇನ್ನು ಬೇರೆ ಕೋರ್ಸ್ ತಗೋಬೇಕಾಗುತ್ತೆ. ಹೌದಾ, ಇನ್ನೊಂದು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಕೋರ್ಸನ್ನು ನೀವು ಇಷ್ಟಪಟ್ಟಿದ್ದೀರಾ, ಅದಕ್ಕೆ ಜಾಯಿನ್ ಆಗ್ತೀನಿ ಅಂತ ಇದ್ದರೆ ಮತ್ತೇನು ಮಾಡೋಣ, ರ್ಯಾಂಕ್ ಪ್ರಾಬ್ಲಮ್ ಆಗಿರುತ್ತೆ ಅಲ್ವಾ. ಅದಕ್ಕಾಗಿ ಬೇರೆ ಕೋರ್ಸ್ ಅನ್ನು ತಗೋಬೇಕಾಗುತ್ತೆ ಇಂಜಿನಿಯರಿಂಗ್ ಮಾಡ್ತೀನಿ ಅಂತ ಇದ್ದರೆ. ಇನ್ನೊಂದು, ಈ ಸ್ಟೂಡೆಂಟ್ಸ್ಗೆ 1,59,000 ಮೇಲೆ ಬಂದಿರುವಂತಹ ವಿದ್ಯಾರ್ಥಿಗಳಿಗೆ ಯಾವ ಸೀಟ್ ಕನ್ಫರ್ಮ್ ಸಿಗುತ್ತೆಪ್ಪ ಅಂತ ಹೇಳಿಕೊಳ್ಳೋದೇ ಆದರೆ ಸೀಟ್ ಸಿಕ್ಕೇ ಸಿಗುತ್ತೆ, 100% ಫಿಕ್ಸ್. ಈ ಕೋರ್ಸಸ್ನೇ ಮಾಡಿ. ಅವು ಯಾವ ಕೋರ್ಸಸ್? ಸಿವಿಲ್ ಇಂಜಿನಿಯರಿಂಗ್ ಆ್ಯಂಡ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಇನ್ಫಾರ್ಮೇಷನ್ ಸೈನ್ಸ್ ಆ್ಯಂಡ್ ಡಾಟಾ ಸೈನ್ಸ್ ಆ್ಯಂಡ್ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್. ಈ 5-6 ಕೋರ್ಸ್ಗಳಿಗೆ 100% ಜಾಯಿನ್ ಆಗಬಹುದು. ನಿಮಗೆ ಸೀಟ್ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ನಲ್ಲಿ ಸಿಕ್ಕೇ ಸಿಗುತ್ತೆ. ಹೌದಾ, 1,59,000 ಮೇಲೆ ಬಂದಿರೋ ವಿದ್ಯಾರ್ಥಿಗಳು ಅತ್ಯಧಿಕ ಇಂಪಾರ್ಟೆಂಟ್ ಪಾಯಿಂಟ್. ಇನ್ನೊಂದು, ನೀವು ಡೈರೆಕ್ಟು ಮ್ಯಾನೇಜ್ಮೆಂಟ್ ಅಂದರೆ ಟೋಟಲ್ ಅಮೌಂಟ್ ಎಷ್ಟಿದೆಯೋ ಫೀಸ್ ಆ ಬ್ರ್ಯಾಂಚ್ಗೆ ಅಷ್ಟು ಕಟ್ಟಿ ಜಾಯಿನ್ ಆಗ್ತೀನಿ ಅಂದರೆ ಜಾಯಿನ್ ಆಗಬಹುದು ಅಡ್ಮಿಷನ್ಗೆ. ಹೌದಾ, ಇಲ್ಲ ಸರ್ ನಮ್ಮದು ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಅಂತ ಇದ್ದರೆ KCET ಕೌನ್ಸಿಲಿಂಗ್ ಮುಖಾಂತರ ಪ್ರತಿಯೊಂದನ್ನು ಮುಗಿಸಿ ಅಡ್ಮಿಷನ್ ಆಗಬೇಕಾಗುತ್ತೆ. ಮ್ಯಾನೇಜ್ಮೆಂಟ್ನಿಂದ ಸೇರುವವರಿಗೆ ಯಾವುದೇ ಸ್ಕಾಲರ್ಶಿಪ್ ಸಿಗಲ್ಲ. ಅದೇ KCET ಕೌನ್ಸಿಲಿಂಗ್ ಮುಖಾಂತರ ಸೇರಿದರೆ ಆಲ್ಮೋಸ್ಟ್ ಗೌರ್ಮೆಂಟ್ ಕಡೆಯಿಂದ SSP ಆರ್ NSP ಸ್ಕಾಲರ್ಶಿಪ್ 70,000 to 75,000 ನಿಮ್ಮ ಅಕೌಂಟ್ಗೆ ಪ್ರತಿ ವರ್ಷ ಜಮಾ ಆಗಲಿದೆ. ನೀವು ಕೇವಲ 50,000ರಿಂದ 60,000 ಮಾತ್ರ ರೆಡಿ ಇಟ್ಟುಕೊಳ್ಳಿ KCET ಕೌನ್ಸಿಲಿಂಗ್ ಪ್ರೋಸೆಸ್ ಮುಖಾಂತರ ಅಡ್ಮಿಷನ್ ಆಗುವ ವಿದ್ಯಾರ್ಥಿಗಳಿಗೆ. ಇನ್ನು ಲಾಸ್ಟ್ ಆ್ಯಂಡ್ ಫೈನಲ್ ವಿಷಯ, ಇನ್ನು KCET ವಿದ್ಯಾರ್ಥಿಗಳಿಗೆ ಆಲ್ಮೋಸ್ಟ್ ಆಪ್ಷನ್ ಎಂಟ್ರಿ ಸ್ಟಾರ್ಟಿಂಗ್ ಡೇಟ್ ಆ್ಯಂಡ್ ಟೈಮು 23 ಜುಲೈ 2024 at 8 PM ನೈಟ್ ರಾತ್ರಿ, ಮತ್ತು ಎಂಡಿಂಗ್ ಡೇಟು ಏನಂತ ತೋರಿಸ್ತಾ ಇತ್ತು ಅಂದರೆ 30 ಜುಲೈ 2024 ಮಾರ್ನಿಂಗ್ at 8 AM ಅಂತ ತೋರಿಸ್ತಾ ಇತ್ತು. ಲಾಸ್ಟ್ ಆ್ಯಂಡ್ ಫೈನಲ್ ಡೇಟ್ ಆಗಿತ್ತು. ಹೌದು, ಈಗ KCET ವಿದ್ಯಾರ್ಥಿಗಳಿಗೆ ಭರ್ಜರಿ ಗುಡ್ ನ್ಯೂಸ್. ಇನ್ನೂ 5 days ಟೈಮ್ ಕೊಟ್ಟಿದ್ದಾರೆ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ವಿದ್ಯಾರ್ಥಿಗಳಿಗೆ KEA ಅವರು. ಹೌದಾ, ಈಗ ಲಾಸ್ಟ್ ಆ್ಯಂಡ್ ಫೈನಲ್ ಡೇಟು 3 ಆಗಸ್ಟ್ 2024 ಆಗಿರುತ್ತೆ, ಸ್ಯಾಟರ್ಡೇ. ಈ ವೀಕ್ ಸ್ಯಾಟರ್ಡೆ ಅಂದರೆ ಶನಿವಾರ ಮುಂಜಾನೆ 11 ಗಂಟೆಯವರೆಗೆ ಟೈಮ್ ಇದೆ. ಆಪ್ಷನ್ ಎಂಟ್ರಿ ಚೆನ್ನಾಗಿ ಮಾಡಿ. ಓಕೆ, ಆಲ್ ದ ಬೆಸ್ಟ್. ಒಳ್ಳೆಯ ಕಾಲೇಜ್ ಸಿಗಲಿ, ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಎಲ್ಲರೂ ಚೆನ್ನಾಗಿ ಬರಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್ ಆ್ಯಂಡ್ ಕಾಮೆಂಟ್, ಸಬ್ಸ್ಕ್ರೈಬ್ ಒಬ್ಬರಾಗಿ ನ್ಯೂ ಅಪ್ಡೇಟ್ಸ್.